ಈ 15ರಂದು ಅಂದರೆ ಮಹಾಶಿವರಾತ್ರಿಯಂದು ಬಿಜ್ನಳ್ಳಿಯಿಂದ ಬಸವ ಕಲ್ಯಾಣದವರೆಗೆ ಒಂದು ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಅನ್ನತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ರೂಪಿಸಿದೆ. ಇದು 15ನೇ ತಾರೀಕು ಬಿಜ್ನಳ್ಳಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ. ಬೆಳಗ್ಗೆ 11 ಗಂಟೆಗೆ 10ರಿಂದ 11ರವರೆಗೆ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರ್ತದೆ. 11 ಗಂಟೆಗೆ ಆರಂಭವಾಗ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಬಿಜ್ನಳ್ಳಿ ನಮಗೆಲ್ಲರಿಗೂ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ಕ್ಷೇತ್ರ. ಯಾಕೆಂದರೆ ಬಿಜ್ನಳ್ಳಿ 12ನೇ ಶತಮಾನದಲ್ಲಿ ಕಲ್ಯಾಣಮ್ಮ ಮತ್ತು ಹರಳೆಯನವರ ಪಾದರಕ್ಷೆಗಳು ಇದ್ದ ಊರು. ಅಷ್ಟೇ ಅಲ್ಲ, ಆ ಪಾದರಕ್ಷೆಗಳನ್ನು ತಲೆ ಮೇಲೆ ಹೊತ್ತಿರತಕ್ಕಂಥ ಬಸವಣ್ಣನವರು ಈ ಪಾದರಕ್ಷೆಗಳಿಗೆ ಪೃಥ್ವಿನೇ ಸಮಬಾರದು ಎನ್ನತಕ್ಕಂಥ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣನವರು ಮುಟ್ಟಿರ್ತಕ್ಕಂಥ ವಸ್ತು ಈ ಭೂಮಿ ಮೇಲೆ ಯಾವುದಾದ್ರೂ ಇದ್ದರೆ ಅದು ಕೇವಲ ಹರಳೆಯನವರ ಪಾದರಕ್ಷೆಗಳು ಮಾತ್ರ. ಹೀಗಾಗಿ ಬಿಜ್ನಳ್ಳಿ ನಮಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕಾಗಿ ಈ ಕ್ಷೇತ್ರದಿಂದ ನಾವು ಬಸವ ತತ್ವವನ್ನು ಜನಮನದಲ್ಲಿ ಬಿತ್ತಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯ ನೆಲೆಯೂರಬೇಕು ಅನ್ನತಕ್ಕಂಥ ಆಶಯವನ್ನು ಇಟ್ಟುಕೊಂಡು ಈ ನಡಿಗೆ ಆರಂಭವಾಗ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಸಹಿತ ಮಕ್ಕಳಿಗಾಗಿ ಕಾರ್ಯಕ್ರಮ ಇರ್ತದೆ, ಕಲ್ಯಾಣ ನಡಿಗೆ ಇರ್ತದೆ, ದುರ್ಗುಣ ದುಶ್ಚಟಗಳ ಭಿಕ್ಷೆ, ಸದ್ಗುಣ ಸನ್ನಡತೆ ಭಿಕ್ಷೆ ಅನ್ನತಕ್ಕಂಥ ಕಾರ್ಯಕ್ರಮ ಇರ್ತದೆ. ಪ್ರತಿ ಹಳ್ಳಿಯಲ್ಲಿಯೂ ಸಹಿತ ಒಂದು ಕಲ್ಯಾಣ ಕ್ರಾಂತಿ ಅನ್ನತಕ್ಕಂಥ ಸುಂದರ ನಾಟಕ ಇರ್ತದೆ. ಈ ಕಾರ್ಯಕ್ರಮ ಇಡೀ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆಯ ಜನರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ಸರ್, ಕಾರ್ಯಕ್ರಮ ಬೆಳಿಗ್ಗೆ 6ರಿಂದ 7ರವರೆಗೆ ಪ್ರತಿ ಹಳ್ಳಿಯಲ್ಲಿಯೂ ಸಹಿತ ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರ್ತದೆ. 10 ಗಂಟೆಗೆ ಶಾಲೆಯಲ್ಲಿ ಮಕ್ಕಳಿಗಾಗಿ ಕಾರ್ಯಕ್ರಮ ಇರ್ತದೆ. ಆಮೇಲೆ 5 ಗಂಟೆಗೆ ಊರಲ್ಲಿ ಗ್ರಾಮಸ್ಥರೊಂದಿಗೆ ಒಂದು ಕಲ್ಯಾಣ ನಡಿಗೆ ಕಾರ್ಯಕ್ರಮ ಇರ್ತದೆ. ಆಮೇಲೆ ಕೃಷಿ, ಪರಿಸರ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಶರಣ ಸಂಸ್ಕೃತಿಯನ್ನು ಜನಮನದಲ್ಲಿ ಬಿತ್ತಲಕ್ಕಾಗಿ ಸಾರ್ವಜನಿಕ ಸಮಾರಂಭ ಇರ್ತದೆ. ಆಮೇಲೆ ರಾತ್ರಿ ಪ್ರತಿ ಹಳ್ಳಿಯಲ್ಲಿ ಸಹಿತ ಕಲ್ಯಾಣ ಕ್ರಾಂತಿ ನಾಟಕ ಇರ್ತದೆ. ಇದು ಬಳ್ಳಾರಿ ಜಿಲ್ಲೆಯ ಸಿರಿಗೆರೆಯ ಧಾತ್ರಿ ಕಲಾವಿದರ ಸಂಘದಿಂದ ಈ ಕಲ್ಯಾಣ ಕ್ರಾಂತಿ ನಾಟಕ ನಡೀತದೆ. ಇದು ಪ್ರತಿಯೊಂದು ಹಳ್ಳಿಯಲ್ಲಿ 15 ದಿವಸಗಳ ಕಾಲ ಈ ಕಾರ್ಯಕ್ರಮಗಳು ನಡೀತವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದಿಂದ, ಹೈದರಾಬಾದ್ನಿಂದ, ಜೈರಾಬಾದ್ನಿಂದ, ಬಳ್ಳಾರಿಯಿಂದ, ಚಿತ್ರದುರ್ಗದಿಂದ, ಬೆಳಗಾಂನಿಂದ, ಬೀದರು, ಕಲಬುರಗಿಯ ಬಸವ ಭಕ್ತರು ಇದರಲ್ಲಿ ಭಾಗಿಯಾಗ್ತಾರೆ. ನನ್ನ ಹೆಸರು ಬಸವಕುಮಾರ್ ಪಾಟೀಲ್, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಬೀದರ್.